ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತ್ಯುತ್ತರವಾಗಿ ನಮ್ಮ ಭಾರತ ನೀಡಿದಂತಹ ಆಪರೇಷನ್ ಸಿಂಧೂರ್ ಪ್ರತ್ಯುತ್ತರ ಏನಿತ್ತು ಆ ವಿಚಾರವಾಗಿ ದೇಶದ ಒಂದು ಒಳಿತಿಗಾಗಿ ಶ್ರೇಯಸ್ಸಿಗಾಗಿ ಸೈನಿಕರ ವಿಜಯಕ್ಕಾಗಿ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂತಹ ವಿಚಾರವಾಗಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಉತ್ತರಾದಿ ಮಠದಲ್ಲಿ ಅಂದರೆ ಅಲ್ಲಿನ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆದೇಶದ ಮೇರೆಗೆ ನಿನ್ನೆ ಹತ್ರತ್ರ ಸಾವಿರಾರಕ್ಕೂ ಹೆಚ್ಚು ಎಲ್ಲ ವಿಪ್ರರು ಸೇರಿ ನರಸಿಂಹ ನಾಮ ಜಪವನ್ನು ಮಾಡುವ ಮುಖಾಂತರ ಇಡೀ ದೇಶಕ್ಕೆ ಶ್ರೇಯಸ್ಸಾಗಲಿ, ಶತ್ರುಗಳ ಸಂಹಾರ ಆಗಲಿ, ಸೈನಿಕರಿಗೆ ಶ್ರೇಯಸ್ಸಾಗಲಿ, ವಿಜಯ ಸಿಗಲಿ ಅನ್ನುವಂತಹ ರೀತಿಯಲ್ಲಿ ಅವರ ಸಂಕಲ್ಪ ಇತ್ತು. ಆ ವಿಚಾರವಾಗಿ ಶ್ರೀಪಾದಂಗಳವರ ಆದೇಶದ ಮೇರೆಗೆ ಶ್ರೀಗಳು ಕೂತಿದ್ರು ಕೂಡ ಅವರ ಆದೇಶದಂತೆ ಎಲ್ಲರೂ ಒಟ್ಟಾಗಿ ಸೇರಿ ನರಸಿಂಹದೇವರ ನಾಮಜಪವನ್ನು ಮಾಡುವ ಮುಖಾಂತರ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಈ ವಿಚಾರವಾಗಿ ಇನ್ನೇನು ಇದೇ ಭಾನುವಾರ ಅಂದರೆ ವೈಶಾಖ ತ್ರಯೋದಶಿ ಎಂದು ನರಸಿಂಹದೇವರ ಜಯಂತಿ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಆ ವಿಚಾರವಾಗಿ ಸಪ್ತರಾತ್ರೋತ್ಸವವು ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈಗಾಗಲೇ ಶ್ರೀಪಾದಂಗಳವರ ನೇತೃತ್ವದಲ್ಲಿ. ಇನ್ನು ನಿನ್ನೆ ಎಲ್ಲರೂ ಒಟ್ಟಾಗಿ ಸೇರಿ ಆಪರೇಷನ್ ಸಿಂಧೂರ್ ವಿಚಾರವಾಗಿ ದೇಶಕ್ಕೆ ಅಭಿನಂದನೆ ಸಲ್ಲಿಸುವ ವಿಚಾರವಾಗಿ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ವಿಚಾರವಾಗಿ ಎಲ್ಲರೂ ಸೇರಿ ನರಸಿಂಹ ನಾಮಜಪವನ್ನು ಜಪಿಸುವ ಮುಖಾಂತರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಒಟ್ಟಾಗಿ ಸಲ್ಲಿಸಿದ್ದಾರೆ.